ಇನ್ನು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ನಂತರ ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂಥದ್ದು. ಇದೀಗ ಸಿಎಂ ಅಲ್ಲ ಮೊದಲು ಭಕ್ತ ನಾನು ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 24 ವರ್ಷದಿಂದ ನಾನು ಕಾಡು ಸಿದ್ದೇಶ್ವರ ಮಠಕ್ಕೆ ಬರ್ತಾ ಇದ್ದೇನೆ. ಅಷ್ಟು ವರ್ಷದಲ್ಲಿ ಎಷ್ಟು ಬಾರಿ ಬಂದಿದ್ದೇನೋ ಗೊತ್ತಿಲ್ಲ. ಗಂಗಾಧರೇಶ್ವರ ದೇವಾಲಯಕ್ಕೂ ಕೂಡ ನಾನು ಬಂದಿರುವಂಥದ್ದು. ಮಲ್ಲಘಟ್ಟ ಕೆರೆ 3-4 ಬಾರಿ ಈ ಸ್ಥಳಕ್ಕೆ ಬಂದಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂಥದ್ದು. ಇನ್ನು ರಾಜ್ಯದ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದೀನಿ, ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಂತ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಕಾಡಸಿದ್ದೇಶ್ವರ ಮಠಕ್ಕೆ ಸಿಎಂ ಭೇಟಿಯನ್ನ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ನೊಣವಿನ ಕೆರೆಯಲ್ಲಿ ಪೂಜೆ ಬಳಿಕ ಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 24 ವರ್ಷದಿಂದ ನಾನು ಕಾಡು ಸಿದ್ದೇಶ್ವರ ಮಠಕ್ಕೆ ಬರ್ತಾ ಇದ್ದೀನಿ. ಅಷ್ಟು ವರ್ಷದಲ್ಲಿ ಎಷ್ಟು ಬಾರಿ ಬರ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲಿಗೆ ಬಂದು ಮಾರ್ಗದರ್ಶನ ಪಡೆದು ದರ್ಶನವನ್ನು ಪಡ್ಕೊಳ್ತಾ ಇದ್ದೀನಿ. ನನಗೂ ಸೇರಿದಂತೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಸಿಎಂ ಆದ ನಂತರ ಇಲ್ಲಿಗೆ ಬಂದಿರಲಿಲ್ಲ, ಹಾಗಾಗಿ ಬಂದಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಮೊದಲು ಭಕ್ತ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅಧಿಕಾರ ತೆಗೆದುಕೊಂಡು ನಂತರ ಮೊದಲನೆಯ ಸನ್ನಿಧಿ ಈ ಗಂಗಾಧರೇಶ್ವರ ದೇವಸ್ಥಾನದಕ್ಕೆ ಬಂದಿದ್ದೇನೆ. ಮಲ್ಲಘಟ್ಟ ಕೆರೆ ಇದು ಒಂದು 3-4 ಬಾರಿ ಬಂದಿದ್ದೀನಿ. ಭಾಳ ಐತಿಹಾಸಿಕವಾದಂಥ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು, ಎಲ್ಲ ದೇವರುಗಳು ಎಲ್ಲ ಬಂದು ಇಲ್ಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿ ಈ ನೀರನ್ನು ನನ್ನ ಮನೆ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ 5 ಕಡೆ ನೀರು ತೆಗೆದುಕೊಂಡು ಹೋಗಿದ್ದೆ. ಅದರಲ್ಲಿ ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ. ಮತ್ತು ಎಲ್ಲ ಇದು ಭಾಳ ಪವಿತ್ರವಾದಂಥ ಕ್ಷೇತ್ರ ಇದು. ಸೊ ಭಾಳ ಚೆನ್ನಾಗಿ ನಾನು 25 ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ಈ ಜಾಗನ. ಸೊ ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ, ಸಂತೋಷ ಎಲ್ಲ ಕೂಡ ಸಿಗ್ತಾ ಇದೆ. ಇವತ್ತು ಹಿಂದೆ ಆದರೆ ನಾನು ಸುಮಾರು ಹಿಂದೆ ಎಲ್ಲ ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅಕ್ಕಪಕ್ಕ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಕ್ಯಾನಲ್ ಸಿಸ್ಟಮ್ಮು, ಇಲ್ಲೊಂದು ಸೋಪಾನ ಒಂದು 2.5 ಕೋಟಿ ರೂಪಾಯಿ, ಓಡಾಡೋದಕ್ಕೆ ಜಾಗ ಟ್ಯಾಂಕ್ ಬಂಡಿಗೆ ಒಂದು 2 ಕೋಟಿ ರೂಪಾಯಿ, ಹೀಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಖರ್ಚು ಮಾಡಿದ್ದೇವೆ. ಗೆಸ್ಟ್ ಹೌಸು ಮತ್ತೊಂದೆಲ್ಲ ಇಲ್ಲಿಂದ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗೂ ಕೂಡ ನಾನು ಈ ಸ್ಥಳೀಯ ಸಮಿತಿಯವರು ಮತ್ತು ನಮ್ಮ ಕಾಡು ಸಿದ್ದೇಶ್ವರ ಮಠದ ಅಜ್ಜಿಯವ್ರ ಹತ್ರ ಮಾತಾಡಿ ಅವ್ರಿಗೇನು ಅವಶ್ಯಕತೆ ಇದೆ ಅಂತ ನಾನು ಕೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಕೊಡುಗೆ ಕೊಡ್ತೀನಿ. ಪ್ರಮಾಣ ವಚನ ಸಂದರ್ಭದಲ್ಲಿ ಸಂಪೂರ್ಣ ಹಿಂದೂ ಸಂಪ್ರದಾಯವಾದಿಯಾಗಿ ಕೆಲವೊಂದು ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಿ. ಅದು ಯಾವ ರೀತಿ ಒಂದು ಬಿಜೆಪಿಯವ್ರಿಗಾಗಲಿ ಓವರ್ ಆಲ್ ದೇಶಕ್ಕೆ ಮೆಸೇಜ್ ಸಿಗುತ್ತೆ? ನನಗೆ ರಾಜಕಾರಣ ಮುಖ್ಯ ಅಲ್ಲ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥದ್ದು ದೇವಾಲಯ ಮತ್ತು ದೇವರು, ಅವ್ರವ್ರ ಧರ್ಮ. ನನಗೆಲ್ಲ ಧರ್ಮದ ಪೀಠಗಳು ಕೂಡ ಆಹ್ವಾನಿಸಿದೆ. ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ನಾವು ತಳ್ಳೋಕ್ಕಾಗ್ತದ? ನನ್ನ ಹೆಸರು ಬದಲಾವಣೆ ಮಾಡ್ಬೇಕಾಗ್ತದೆ? ಧರ್ಮನ ಬಿಡೋಕ್ಕಾಗ್ತದ? ನೀವು ಧರ್ಮ ಬಿಟ್ಟರು ಅಂದರೆ ಧರ್ಮ ಬಿಡೋಕ್ಕಾಗಲ್ಲ, ಯಾವುದೇ ಧರ್ಮದವ್ರಿಗೆ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾರು ಕರೀತಾರೆ? ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ನಾಮಕರಣ ಮಾಡಲಿ, ಒಂದು ಕಿವಿ ಚುಚ್ಚಲಿ, ಏನೇ ಒಂದು ಹೆಸರು ಏನೇ ಮಾಡಿದ್ರು ಕೂಡ ಉಪನಯ ಮಾಡಲಿ, ಎಲ್ಲ ಅವ್ರವ್ರ ಪೀಠದವ್ರನ್ನ ಕರ್ಕೊಂಡು ಬಂದೇ ತಾನೇ ಮಾಡೋದು. ಹಂಗೆ ನಾವು ಯಾರು ಹಂಗೆ ಒಂದು ರಾಜ್ಯಕ್ಕೆ ಹಿತಕ್ಕಾಗಲಿ ಅಂಥೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡಾಗ
ಎಲ್ಲರೂ ಕೂಡ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಾವು ತೆಗೆದುಕೊಳ್ಬೇಕು. ಆ ಕೆಲಸನ ನಾನು ಮಾಡಿದ್ದೇನೆ. ಶಿವಲಿಂಗ ಸ್ಥಾಪನೆ ಮಾಡ್ಲಿಕ್ಕೆ ಅದಕ್ಕೆ ಏನಿಲ್ಲ, ನನ್ನ ಭಾವನೆ, ನನ್ನ ಭಕ್ತಿ ಈ ಲೋಕ ಕಲ್ಯಾಣಕ್ಕೆ, ಜನರಿಗೆಲ್ಲ ಕೂಡ ಒಳ್ಳೆಯದಾಗಲಿ ಅಷ್ಟೇ. ನನಗೆ ಸಿಕ್ಕಿರುವಂಥ ಅಧಿಕಾರ ಜನರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು, ನೆಮ್ಮದಿ ಶಾಂತಿಯಿಂದ ಇರಬೇಕು, ಒಳ್ಳೆ ಮಳೆ ಬೆಳೆ ಬರಲಿ. ಯಾವಾಗಲೂ ಕೂಡ ಈ ಭಾಗ ಕೆರೆ ಎಲ್ಲ